ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಂಕರಾಜ್ ಜಿಪಿಟಿ. ನನಗೆ ಯಾರೂ ಇಲ್ಲ, ನನಗೆ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಬಂಧುವಿಲ್ಲ, ಬಳಗ ಇಲ್ಲ. ನಾನೊಬ್ಬ ಏಕಾಂಗಿ. ನನ್ನ ಕೈಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಕೆಲವರು ತಮ್ಮನ್ನು ತಾವೇ ಒಂದು ನಕಾರಾತ್ಮಕವಾದಂತಹ ಒಂದು ನೆಗೆಟಿವ್ ಆದಂತಹ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಇವತ್ತು ಭಾಳ ಕುಸಿತೋಗಿದ್ದಾರೆ. ಹಾಗಾಗಿ ಅಂಥವ್ರಿಗಂತ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಜಗತ್ತಿನಲ್ಲಿ ಯಾರೋ ಒಬ್ಬಂಟಿಯಲ್ಲ. ನಿಮ್ಮದೇ ಆದಂತಹ ಒಂದು ಸೂಕ್ಷ್ಮವಾದಂತಹ ಒಂದು ಒಳಮನಸ್ಸಿದೆ. ಆ ಒಳಮನಸ್ಸನ್ನು ಏನು ಹೇಳುತ್ತೆ ಅದರ ಪ್ರಕಾರ ತಾವು ನಡ್ಕೊಂಡೋಗಿ. ನೋಡಿ, ಭಕ್ತನು ಇರ್ತಾನೆ, ಒಬ್ಬ ಇರ್ತಾನೆ, ಅವನ ಹತ್ರ ಜೋಬಲ್ಲಿ ತುಂಬ ದುಡ್ಡಿರುತ್ತೆ, ಅಲ್ಲಿ ಪಾಕೆಟ್ಲಿ ಹಾಕೊಂಡಿರ್ತಾನೆ. ಹಿಂದ್ಗಡೆ ಹೋಗಿ ಈತನ ದುಡ್ಡನ್ನು ನಾವು ಎತ್ಕೊಂಡ್ರೆ ನಾವು ಭಾಳ ಚೆನ್ನಾಗಿರ್ಬೋದು, ಹಂಗಿರ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು ಅಂದ್ಬಿಟ್ಟು ಆತನಲ್ಲಿರ್ತಕ್ಕಂಥ ಪಾಕೆಟ್ನ ಎತ್ಕೊಬಿಟ್ಟು ಅಲ್ಲಿ 10,000 20,000 ದುಡ್ಡಿರ್ತದೆ, ಎತ್ಕೊಂಡೋಗಿ ಆ ಕ್ಷಣಿಕ ಸುಖಕ್ಕೋಸ್ಕರ ನಾವು ಅದನ್ನು ಹಣವನ್ನು ಉಪಯೋಗ ಮಾಡಿಕೊಂಡು ನಾವು ಸಂತೋಷವಾಗಿ ಇಲ್ಲಿ ನಗನಗ್ತಾ ಇದ್ದರೆ, ಆತ ದುಡ್ಡು ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಅಯ್ಯೋ ಇದು ನನ್ನ ಹಾಸ್ಪಿಟ್ಲ್ ಕಟ್ಟಬೇಕಾಗಿತ್ತು, ನನ್ನ ಹೆಂಡ್ತಿ ಡೆಲಿವರಿಗೆ ಹಾಸ್ಪಿಟ್ಲು ಮತ್ತು ಟ್ರೀಟ್ಮೆಂಟು, ಮೆಡಿಸನ್ನು, ಇದಕ್ಕೆ ನಮ್ಮ ತಾಯಿಗೆ ಔಷಧಿ ತೊಗೊಂಡೋಗ್ಬೇಕಾಗಿತ್ತು, ಹಂಗಂಗೆ ಅಂತ ಪಾಪ ಆತ ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ಆತನ ದುಃಖ ಈತನಿಗೆ ಒಂದು ಅದು ವೈಬ್ರೇಷನ್ ಅಂತ ಇರ್ತಾರಲ್ಲ, ಅದು ಸಂಕಲ್ಪಗಳು, ಆ ಸಂಕಲ್ಪ ಟಚ್ ಆಗಿ ಆತ ಒಂದಲ್ಲ ಒಂದಿನ ಅವನು ಕೂಡ ಅದೇ ಸಂಕಷ್ಟ ಬಂದಿದ್ರಾಗುತ್ತೆ. ಹಾಗಾಗಿ ಇವತ್ತು ಯಾರಿಗೆ ಏನೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಈಗ ನೋಡಿ, 20% ಮಾತ್ರ ಅವ್ರ ತಂದೆ ತಾಯಿ ಜಮೀನು ಆಸ್ತಿನೂ ಏನೋ ಮಾಡಿರ್ತಾರೆ, ಅದರಿಂದ ಅವರು ಐಷಾರಾಮಾಗಿ ಜೀವನದ ಚೆನ್ನಾಗಿ ಸೆಟ್ಲ್ ಆಗ್ತಾರೆ. ಇನ್ನು ಕೆಲವರು 70 ಭಾಗ ಕಷ್ಟಪಟ್ಟು ಮೇಲೆ ಬಂದು ತಮ್ಮ ಸಾಧನೆಗಳನ್ನು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಯಾರು ಒಂಟಿಯಲ್ಲ ಅನ್ಬೋದು, ಅದು ಮಾತ್ರ ಅನ್ಬೋದು. ಏನಂತೇಳಿ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬರುವಾಗ ಒಂಟಿ, ಹೋಗುವಾಗ ಒಂಟಿ ಅಂತ ಅದು ಈತ ನೋಡಿ, ಅದು ಸುಳ್ಳಲ್ಲ, ಅದು ಸತ್ಯ. ಆದರೂ ಕೂಡ ಈಗ ಭೂಮಿಗೆ ಬಂದ್ಬಿಟ್ಟಿದ್ದೀವಿ. ನಾವು ಸಮುದ್ರದಲ್ಲಿ ನಾವು ಈಜಲೇಬೇಕಲ್ವ ಸ್ನೇಹಿತರೆ. ಅದು ಕಷ್ಟ ಆಗಲಿ, ಸುಖ ಆಗಲಿ, ನೋವಾಗಲಿ, ನಲಿವಾಗಲಿ, ಏನೇ ಆಗಲಿ, ಆ ಒಂದು ದಡವನ್ನು ನಾವು ಸಮುದ್ರದಲ್ಲಿ ಈಜಿ ಒಂದು ಸುರಕ್ಷಿತವಾದಂತಹ ಒಂದು ದಡವನ್ನು ಸೇರೋದಕ್ಕೆ ನಾವೆಲ್ಲ ಕೂಡ ಪ್ರಯತ್ನ ಪಡಬೇಕು. ಕಷ್ಟ ಬತ್ತು ಅಂತ ನಾವು ಕುಗ್ಗೋದಲ್ಲ, ಸುಖ ಬತ್ತು ಅಂತ ನಾವು ಹಿಗ್ಗೋದಲ್ಲ. ಕಷ್ಟ ಸುಖ ಎರಡರ ನಡುವೆ ನಾವು ಹೇಗೆ ಸಮಚಿತ್ತರಾಗಿರ್ತೀವಿ ಅಂತಕ್ಕಂಥದ್ದೇ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಮನಸ್ಸಿಗೆ ಬೇಜಾರು ಮಾಡ್ಕೊಂಡೆ, ಯಾರ ಮನಸ್ಸನ್ನು ನೋಯಿಸ್ದೆ, ಯಾರನ್ನೂ ಕೂಡ ನೋಡಿ, ಒಬ್ಬ ಹುಚ್ಚಿನಿಂದಲೂ ನಾವು ಪಾಠ ಕಲಿಬೋದು. ನಾವು ಯಾರನ್ನೂ ಕಡೆಗಣಿಸೋಕ್ಕಾಗಲ್ಲ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮಾತನ್ನು ನಾವು ತಗೋಬೇಕು. ನಮ್ಮದೇ ಶ್ರೇಷ್ಠ, ನಾವೇ ಶ್ರೇಷ್ಠ, ನನಗೆ ಗೊತ್ತು, ಎಲ್ಲ ನನಗೆ ಗೊತ್ತು ಅಂತಕ್ಕಂಥದ್ದು ಅದು ಅವಿವೇಕತನ. ಪ್ರತಿಯೊಬ್ಬರಿಂದ ಪಾಠ ಕಲಿಬೇಕು ನಾವು ಸ್ನೇಹಿತರೆ, ಅಲ್ವಾ? ಹಾಗಾಗಿ ಯಾವತ್ತೂ ಅಷ್ಟೇ ಯಾರು ಒಂಟಿಯಲ್ಲ. ನಾವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತಂದರೆ ಹಲವಾರು ಒಂದು ದೊಡ್ಡ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಓದುವುದರ ಮುಖಾಂತರವಾಗಿ ನೀವೆಲ್ಲ ಒಂದಷ್ಟು ಸಾಸಿವೆ ಅಷ್ಟು ಆದರೂ ಕೂಡ ಅವರ ಒಂದು ಜೀವನದ ತತ್ವಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಟ್ಟೆ. ಹಾಗಾಗಿ ಇದರಲ್ಲಿ ನನ್ನಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಈ ಮಾತಿನಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳ್ತಾ, ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.